ಶಿವಮೊಗ್ಗದಿಂದ ರಿಯಾಜ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಿಯಾಜ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಮೋಹನ್ ವಿಶ್ವ ಅವರ ಪ್ರತಿಕ್ರಿಯೆ ತೆಗೆದುಕೊಳ್ತೀನಿ. ಮೋಹನ್ ವಿಶ್ವ ಅವರೇ, ಬಿಜೆಪಿಯ ಇಬ್ಬರು ನಾಯಕರು ಸಂವಿಧಾನ ಬದಲಾವಣೆಯ ಬಗ್ಗೆ ಕೊಟ್ಟ ಹೇಳಿಕೆಗೂ ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ಹೇಳಿಕೆಗೂ ಬೇಸಿಕ್ ವ್ಯತ್ಯಾಸ. ರಮೇಶ್ ಬಾಬು ಅವರ ಪ್ರಕಾರ ಅವರು ಅಂಬೇಡ್ಕರ್ ವಿರಚಿತ ಸಂವಿಧಾನವನ್ನು ಪೂರ್ತಿಯಾಗಿ ತೆಗೆದುಹಾಕಿ ಹಿಂದೂ ಸಂವಿಧಾನ ಬರಬೇಕು ಅಂತ ಮಾತಾಡಿದ್ರು. ಆದರೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದು ಅಮೆಂಡ್ಮೆಂಟ್ ಬಗ್ಗೆ ಅಂತಾರೆ ಅವರು. ಅಜಿತ್ ನೋಡಿ, ಕಾಂಗ್ರೆಸ್ನವ್ರಿಗೆ ಯಾವಾಗ ತಮ್ಮ ಬುಡಕ್ಕೆ ಬಂತೋ ಆಗ ಯಾವ ರೀತಿ ಬೇಕೋ ಹೇಳಿಕೆಗಳನ್ನ ಟ್ವಿಸ್ಟ್ ಮಾಡಿಕೊಂಡು ಕೊಡುವಂಥದ್ದು ಇವತ್ತಿಂದ ಅವತ್ತಿನ ನಡ್ಕೊಂಡು ಬರ್ತಾನೆ ಇದೆ ಅವರಿಗೆ. ಚುನಾವಣೆ ಸಮಯದಲ್ಲೂ ಅಷ್ಟೇ ಒಂದು ಡೀಪ್ ಫೇಕ್ ವಿಡಿಯೋ ಮಾಡಿ ಅಮಿತ್ ಶಾ ಅವ್ರ ವಿಚಾರದಲ್ಲಿ ಆ ವಿಡಿಯೋನ ಎಲ್ಲ ಕಡೆ ಹರಿಸ್ಬಿಟ್ಟು ಸಂವಿಧಾನ ಬದಲಾವಣೆ ಮಾಡಿಬಿಡ್ತಾರೆ ಅಂತ ಸುಳ್ಳು ಹೇಳಿಕೊಂಡು ದಲಿತರನ್ನ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಈ ವಿಚಾರದಲ್ಲೂ ಅದನ್ನೇ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ನೀವು ಇತಿಹಾಸ ಕೆಣಕು ನೋಡಿದ್ರೆ ಕಾಂಗ್ರೆಸ್ಸಿನ DNA-ನಲ್ಲೇ ಬಾಬಾ ಸಾಹೇಬರ ವಿರೋಧಿ ಧೋರಣೆ ಮತ್ತೆ ಸಂವಿಧಾನ ವಿರೋಧಿ ಧೋರಣೆ ಇದೆ. ಕಿರಣ್ ರಿಜಿಜು ಅವರು ಹೇಳಿದಂಗೆ ಅದು ಸತ್ಯ. ನೀವು ಅವತ್ತು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿದು ನಿಮಗೆ ಮಿನಿಟ್ಸ್ ಆಫ್ ದ ಮೀಟಿಂಗ್ಸ್ ತೆಗೆದು ನೋಡಿದ್ರೆ ಯಾವ ಮೀಟಿಂಗ್ ಅಲ್ಲಿ ಏನ್ ಡಿಸ್ಕಷನ್ ಆಯ್ತು ಅಂತ ಕ್ಲಿಯರ್ ಕಟ್ ಆಗಿದೆ. ಹೌದು, ಅವತ್ತು ಧರ್ಮಾಧಾರಿತವಾದ ಮೀಸಲಾತಿಯನ್ನ ಕೊಡ್ಲಿಕ್ಕೆ ಆಗಲ್ಲ, ಕೊಡಬಾರ್ದು, ಸಂವಿಧಾನ ವಿರೋಧಿ ಅಂತ ಹೇಳಿದ್ ನಿಜ ಅವತ್ತು ಪಟೇಲ್ರು. ಅದಾದ ನಂತರ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ ಧರ್ಮಾಧಾರಿತ ಮೀಸಲಾತಿ ದೇಶದಲ್ಲಿ ಕೊಡಬಾರ್ದು ಅಂತ ಹೇಳಿ. ಆಯ್ತಲ್ಲ, ಇದಾದ ನಂತರ ಮತ್ತೆ 47ರ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಇತ್ತು ಮುಸ್ಲಿಂ ಮೀಸಲಾತಿ, ಯಾವಾಗ ಧರ್ಮಾಧಾರಿತವಾಗಿ. ಅದಾದ ನಂತರ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದ ನಂತರ ಮತ್ತೆ ವಾಪಸ್ ತಂದಿದ್ದು ಕಾಂಗ್ರೆಸ್ ಅದನ್ನ ಸೋ ಪ್ರೌಡ್ ಅಂತ ಹೇಳ್ಕೊಂತಾರೆ ಇವರು. ಹೇಳ್ಕೊಳ್ಳಿ ಆಯ್ತಾ. ತಿರ್ಗಾ ನೀವು ಅದಾದ ನಂತರ ನೋಡಿದ್ರೆ ನೀವು ಒಟ್ಟು 106 ಬಾರಿ ಇದುವರೆಗೂ ಸಂವಿಧಾನ ತಿದ್ದುಪಡಿ ಆಗಿರೋದು, ಬದಲಾವಣೆ ಆಗಿರೋದು. ಆ 106 ಬಾರಿನಲ್ಲಿ 75 ಬಾರಿ ಮಾಡಿರೋದು ಕಾಂಗ್ರೆಸ್ ಅವಧಿನಲ್ಲೇನೆ. 58 ಬಾರಿ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಆಲ್ಮೋಸ್ಟ್ 75% ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಬದಲಾವಣೆ ಮಾಡೋದು ಕಾಂಗ್ರೆಸ್ ಸರ್ಕಾರನೇ. ಪ್ರಶ್ನೆ ಕೇಳಿ, ಫ್ಲೋ ಕಟ್ ಆಗುತ್ತೆ, ದಯವಿಟ್ಟು ನೀವು ಆಮೇಲೆ ಪ್ರಶ್ನೆ ಕೇಳಿ ಆಯ್ತಲ್ಲ. ಸೊ ಮೋರ್ ದನ್ 75% ಈ ಸಂವಿಧಾನದ ಬದಲಾವಣೆ ತಿದ್ದುಪಡಿ ಆಗಿರ್ಬೋದು ಮಾಡೋದು ಕಾಂಗ್ರೆಸ್ ಸರ್ಕಾರನೇ. ಅದ್ರಲ್ಲಿ ಅಗೇನ್ 75% ಮಾಡೋದಿದೆ ನೆಹರು ಕುಟುಂಬನೇ, ಮತ್ತಿನ್ಯಾರು ಅಲ್ಲ. ಯಾಕೆ ಇಂದಿರಾ ಗಾಂಧಿ ಮಾಡಿದಾಗ ನೆನಪೇ ಇಲ್ವಾಗಾದ್ರೆ? ರಾತ್ರೋರಾತ್ರಿ ತುರ್ತು ಪರಿಸ್ಥಿತಿ ಹೇಳ್ಬಿಟ್ಟು ನಿಮ್ಗೆ ಪ್ರಧಾನಿಗಳ ವಿಚಾರದಲ್ಲಿ ನ್ಯಾಯಾಲಯವು ಏನು ಪ್ರಶ್ನೆನೇ ಮಾಡೋದಿಲ್ಲ ಅಂತ ಒಂದು ತಿದ್ದುಪಡಿ ತಂದ್ಬಿಟ್ರು. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸ್ಪೀಕರ್ ವಿಚಾರದಲ್ಲೂ ಅಷ್ಟೇ ಏನೋ ಪ್ರಶ್ನೆ ಕೇಳಬಾರ್ದು ನ್ಯಾಯಾಲಯ ಅಂತ ಹೇಳ್ಬಿಟ್ಟು ಶಾಸಕಾಂಗನ ನ್ಯಾಯಾಲಯಕ್ಕಿಂತ ಮೇಲೆ ತಗೊಂಡು ಹೋಗ್ಬಿಟ್ರು. ಅವತ್ತು 253 ಜನ ಪತ್ರಕರ್ತರನ್ನ ಅರೆಸ್ಟ್ ಮಾಡಿಬಿಟ್ರು, ಯಾರು ಮಾತಾಡಂಗೇ ಇಲ್ಲ. ತಿರ್ಗಾ ನೆಹರು ಅವರು ನೋಡಿ ಏನ್ ಸುಳ್ಳು ಹೇಳ್ತಾರೆ ಕಾಂಗ್ರೆಸ್ ವಕ್ತಾರರು. 1951 ಜೂನಲ್ಲಿ ಸಂವಿಧಾನ ಅಂಗೀಕಾರಗೊಂಡಂತ 1.5 ವರ್ಷದಲ್ಲಿ ಮೊದಲನೇ ತಿದ್ದುಪಡಿ ಮಾಡಿ ಯಾರು ಅವರ ಸರ್ಕಾರದ ವಿರುದ್ಧ ಮಾತಾಡಿದ್ರು ಅಂತ ಹೇಳಿ ಆ ಬೇಸಿಕ್ ಫಂಡಮೆಂಟಲ್ ರೈಟ್ಸ್ ಇತ್ತು ಗೊತ್ತಾ, ಮೂಲಭೂತ ಹಕ್ಕು ಮಾತಾಡೋದು, ಅದಕ್ಕೆ ತಿದ್ದುಪಡಿ ಮಾಡಿಬಿಟ್ಟು ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಅಂತ ಅಂದ್ಬಿಟ್ರು. ನಾನು ಹೇಳ್ತಾ ಇರೋದು ಇತಿಹಾಸ ತೆಗೆದು ನೋಡ್ರೆ ನೆಹರು ಕಾಲದಿಂದ ಇವತ್ತಿನವರೆಗೂ ಸಂವಿಧಾನ ವಿರೋಧಿ ಧೋರಣೆ ನಡೆಸ್ಕೊಂಡ್ ಬರ್ತಿರೋದು ಕಾಂಗ್ರೆಸ್ ಸರ್ಕಾರನೇ ಹೊರತು ಬೇರೆ ಯಾರು ಅಲ್ವೇ ಅಲ್ಲ, ಕಾಂಗ್ರೆಸ್ಸಿನ ನಾಯಕರು. ಮತ್ತೆ ಮುಸ್ಲಿಂ ಮೀಸಲಾತಿ ವಿಚಾರಕ್ಕೆ ಬರೋಣ. ಹಾಗಾದ್ರೆ ಇತಿಹಾಸ ತೆಗೆದಕ್ಕೆ ನೋಡಿದ್ರೆ 2004 YS ರಾಜಶೇಖರ್ ರೆಡ್ಡಿ ಸರ್ಕಾರ ಅವತ್ತು 4% ಮುಸ್ಲಿಂ ಮೀಸಲಾತಿ ಕೊಡ್ತೀನಿ ಅಂತ ಹೇಳಿದಾಗ ಕೋರ್ಟ್ ನಲ್ಲಿ ಹೋದಾಗ 2012ರಲ್ಲಿ ಕೋರ್ಟ್ ತೀರ್ಪು ಕೊಟ್ಟಿಲ್ವಾ? ಹಾಗಾದ್ರೆ ಇದು ಸಂವಿಧಾನ ವಿರೋಧಿ, ನೀವು ಧರ್ಮಾಧಾರಿತವಾಗಿ ಕೊಡೋ ಆಗಿಲ್ಲ ಅಂತ ಹೇಳಿ. ನೆಕ್ಸ್ಟ್ ತಮಿಳುನಾಡಲ್ಲೂ ಅದೇ ಕೇಸ್ ಆಯ್ತು. ಮತ್ತೆ ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ ಅಜಿ. 2011ನಲ್ಲಿ ಪಂಚರಾಜ್ಯಗಳ ಚುನಾವಣೆ ನಡೀತಾ ಇತ್ತು, UPA 2 ಇತ್ತು. ಆ ಚುನಾವಣೆ ಸಂದರ್ಭದಲ್ಲಿ 4.5% ನಾವು ಮುಸ್ಲಿಮರಿಗೆ ಮೀಸಲಾತಿ ಕೊಡ್ತೀವಿ, ಎಲ್ಲಿಂದ OBC 27% ಇಂದ ತೆಗೆದುಬಿಟ್ಟು ಕೊಡ್ತೀವಿ ಅಂತ ಹೇಳಿದ್ದು ಇದೇ ಕಾಂಗ್ರೆಸ್ ಸರ್ಕಾರ. ಲಕ್ಕಿಲಿ ಅವತ್ತು ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಟೈಮಲ್ಲಿ ಮಾಡುವಂತ ಸ್ಟೇಟ್ಮೆಂಟ್ ಇದು ಚುನಾವಣೆಗೆ ಇದು ಪ್ರಾಬ್ಲಮ್ ಆಗುತ್ತೆ, ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳಿ ಅದನ್ನಲ್ಲೇ ಹೋಲ್ಡ್ ಮಾಡ್ತು. ಇಲ್ಲಾಂದ್ರೆ ಅವತ್ತೂ ಈ ಕೆಲಸ ಮಾಡಿರೋರು. ಮತ್ತೆ ವೀರಪ್ಪ ಮೊಯ್ಲಿ ಕೊಟ್ಟರು ಅಂತ ಹೇಳಿದ್ರು. ನಾವೇನ್ ಮಾಡಿದ್ವಿ? ನಾವು ಅಧಿಕಾರಕ್ಕೆ ಬಂದ ಬೊಮ್ಮಾಯಿ ಅವಧಿನಲ್ಲಿ ಈ ಅಸಂವಿಧಾನಿಕವಾಗಿರುವಂತ ಒಂದು ಧರ್ಮಾಧಾರಿತ ಮೀಸಲಾತಿ ಅದಕ್ಕೆ ಕ್ಲಾರಿಟಿ ಕೊಡ್ತೀನಿ ನಾನು. ಅವ್ರು ಏನ್ ಸುಳ್ಳು ಹೇಳ್ತಾರೆ ಅಂತ ನನಗೆ ಗೊತ್ತಾ, ಸುಳ್ಳು ಕ್ಲಾರಿಟಿ ಕೊಡ್ಲೇಬೇಕು ನಾನು. ಅಸಂವಿಧಾನಿಕವಾಗಿದ್ದಂತ ಧರ್ಮಾಧಾರಿತವಾದಂತ ಮೀಸಲಾತಿಯನ್ನು 4% ತೆಗೆದು ತಿರ್ಗಿ ಅವ್ರು 2B ನಲ್ಲಿ ಬೇರೆಯವ್ರು ನೋಡಿ ಅಂತ ಹೇಳ್ತಾರೆ. ಬಟ್ 2B ತೆಗೆದ್ರೆ 2B ನಲ್ಲಿ ಬರೀ ಮುಸ್ಲಿಂ ಅಂತ ಮಾತ್ರ ಇರೋದು, ಬೇರೆ ಯಾರು ಇಲ್ಲ ಅದರಲ್ಲಿ. ನೋಟಿಫಿಕೇಶನ್ ತೆಗೆದ್ರೆ ಕಾಂಟ್ರಾಕ್ಟ್ ರಿಸರ್ವೇಶನ್ 4% ಅಲ್ಲಿ 2B ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. 2B ಇಸ್ ನಥಿಂಗ್ ಬಟ್ ಮುಸ್ಲಿಮ್ಸ್ ಅಷ್ಟೇ ಕರ್ನಾಟಕದಲ್ಲಿ, ಬೇರೆ ಇನ್ನೇನು ಅಲ್ಲ. ಆ 2B ಅನ್ನು ತೆಗೆದು ನಾವು 2CD ಅಂತ ಮಾಡಿ ಲಿಂಗಾಯತರಿಗೆ 2% ಎಕ್ಸ್ಟ್ರಾ ರಿಸರ್ವೇಶನ್, ಒಕ್ಕಲಿಗರಿಗೆ 2% ಎಕ್ಸ್ಟ್ರಾ ರಿಸರ್ವೇಶನ್ ಕೊಟ್ರೆ ಅದರ ವಿರುದ್ಧ ಇವ್ರ ಕಡೆಯವ್ರ ಕೆಲ ಒಂದು ಕೇಸ್ ಹಾಕ್ಸಿ ಕೋರ್ಟ್ ನಲ್ಲಿ. ಆ ಕೇಸು ಹಿಯರಿಂಗ್ಗೆ ಬಂದಾಗ ಕೋರ್ಟ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಹಿಯರಿಂಗ್ ನೆಕ್ಸ್ಟ್ ಹಿಯರಿಂಗ್ ಬರೋವರೆಗೂ ನೀವು ಯಾವುದೇ ರೀತಿಯಾದಂತ ಒಂದು ರಿಸರ್ವೇಶನ್ಸ್ ನ ಕೊಡಕ್ ಹೋಗ್ಬೇಡಿ ಎಜುಕೇಶನ್ ನಲ್ಲಿ, ಕೆಲಸದಲ್ಲಿ ಅಂತ ಹೇಳಿದಷ್ಟೇ. ನೆಕ್ಸ್ಟ್ ಹಿಯರಿಂಗ್ ವರ್ಗೂ ಅಷ್ಟೇ ಹೇಳಿದ್ದು ಕೋರ್ಟ್. ಅವಾಗ ಏನ್ ಮಾಡ್ಬೇಕಾಗಿತ್ತು? ಆಬ್ವಿಯಸ್ ಆಯ್ತಪ್ಪ, ನಾವು ಕೋರ್ಟ್ ಹೇಳ್ದಂಗೆ ಕೇಳ್ತೀವಿ, ನೆಕ್ಸ್ಟ್ ಹಿಯರಿಂಗ್ ವರ್ಗು ಹಿಂಗೆ ಸ್ಟೇಟಸ್ ಕೋ ಮೇಂಟೈನ್ ಮಾಡ್ತೀವಿ ಅಂತ ಹಾಕಿದ ಅಫಿಡವಿಟ್. ಅದನ್ನ ಇವರು ಸುಳ್ಳು ಹೇಳ್ಕೊಂಡು ಗಾನ ಭಜನ ಮಾಡ್ಕೊಂಡ್ಬಿಟ್ಟು ಬೊಮ್ಮಾಯಿ ಅವರೇ ಕೊಟ್ರು ಅಂತ ಹೇಳಿ ಮತ್ತೊಂದು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇರೋದು.
ಮತ್ತೆ RSS ನ ಮಧ್ಯೆ ತರೋದು. ಇದು ಬಿಟ್ಟು ಇನ್ನೇನ್ ಮಾಡಿದ್ದಾರೆ? ಮೊನ್ನೆ ವಿಧಾನಸಭೆಯಲ್ಲೂ ಅಷ್ಟೇ 24,00,000 ಕೋಟಿ SC/TSP ಹಣನ ನುಂಗ್ ನೀರು ಕುಡಿದಾರಲ್ಲ, ಅದ್ರ ಬಗ್ಗೆ ಪ್ರಶ್ನೆ ಕೇಳಿದ ತಕ್ಷಣ ಒಂದ್ ಕಡೆ ಪ್ರಿಯಾಂಕಾ ಖರ್ಗೆ, ಒಂದ್ ಕಡೆ ಸಿದ್ದರಾಮಯ್ಯ ಅವರು ಸ್ಟಾರ್ಟ್ RSS, ಮನುವಾದಿಗಳು, ಬ್ರಾಹ್ಮಣ್ಯವಾದ ಇವ್ರು ಕೊಡಲ್ಲ ಅಂತ ಹೇಳಿ. ಅದು ಬಿಟ್ಟು ಇನ್ನೇನ್ ಮಾತಾಡಕ್ಕಾಗತ್ತೆ ಇವ್ರ ಕೈಯಲ್ಲಿ? RSS ಒಂದು ಆನೆ ಇದ್ದಂಗೆ, 100ನೇ ವರ್ಷ ಈ ಸಲ, 100 ವರ್ಷ ಆಯ್ತು, ಹೋಗ್ತಾ ಇರ್ತದೆ. ಇವ್ರು ಏನ್ ಬೇಕಾದ್ರೆ ಮಾತಾಡ್ಕೊಳ್ಳಿ. ತಿರ್ಗಾ ನೀವು ಪ್ರಶ್ನೆ ಕೇಳಿದ್ರೆ ಗೋಲ್ವಾರ್ಕರ್ ಎಲ್ಲಿ ಹೇಳಿದ್ರು, ಹೆಗಡೆ ಅವರು ಎಲ್ಲಿ ಹೇಳಿದ್ರು ಅಂತ ಕೇಳಿದ್ರೆ ಉತ್ತರನೇ ಇಲ್ಲ. ಯಾವತ್ತು ಹೇಳಿದ್ರು ಎಲ್ಲಿ ಹೇಳಿದ್ರು ಉತ್ತರನೇ ಇಲ್ಲ ಅವ್ರ ಹತ್ರ ಕೊಡೋದಕ್ಕೆ. ಸುಮ್ನೆ ಗಾಳಿಯಲ್ಲಿ ಗುಂಡೊಡಿ ಏನೋ ಮಾಡ್ಕೋತಾ ಹೋಗು. ಅದು ಬಿಟ್ಟು ಮತ್ತೆ ಇನ್ನೇನ್ ಕೆಲಸನೂ ಮಾಡ್ಕೊಂಡೇ ಬರ್ತಾ ಇಲ್ಲ. ಧರ್ಮಾಧಾರಿತವಾದಂತ ಮೀಸಲಾತಿ ವಿಚಾರವಾಗಿ ಕೋರ್ಟ್ಗಳು ಕ್ಲಿಯರ್ ಕಟ್ ಆಗಿ ಹೇಳಿದೆ, ನಮ್ಮ ಸಂವಿಧಾನನೂ ಕ್ಲಿಯರ್ ಆಗಿದೆ. ಜಾತಿ ವ್ಯವಸ್ಥೆನಲ್ಲಿ ನಿಮ್ಗೆ ಮಾಡಬೇಕಾಗಿರೋದು ಮೇಲ್ ಜಾತಿ ಕೆಳಜಾತಿ ಅಂತ ಬಂದಾಗ ಪ್ರಶ್ನೆ ಇದ್ದದ ರೀ, ಕಾಂಗ್ರೆಸ್ನವರು ಮಾಡಿರುವುದು ಮತ್ತು ಮಾತನಾಡ್ತಾ ಇರುವುದು ಅಮೆಂಡ್ಮೆಂಟ್. ಅವ್ರ ವಾದ ಅದು ಅಮೆಂಡ್ಮೆಂಟ್, ತಿದ್ದುಪಡಿಗಳು. ಆಯ್ತಾ? ಬಿಜೆಪಿ ಅವರು ಮಾತಾಡ್ತಾ ಇರೋದು ಬದಲಾವಣೆ, ಆಲ್ ಟುಗೆದರ್ ಸಂವಿಧಾನವನ್ನೇ ಬದಲಾಯಿಸಿಬಿಡ್ಬೇಕು ಅಂತ ನೀವು ಮಾತಾಡ್ತೀರಾ. ಹಾಗಾದ್ರೆ ಇಬ್ಬರನ್ನ ಕಂಪೇರ್ ಮಾಡೋಣ. ನಿಮ್ಗೆ ಎಮರ್ಜೆನ್ಸಿ ಟೈಮ್ ನಲ್ಲಿ ಅಮೆಂಡ್ಮೆಂಟ್ ನಂಬರ್ 39, 40, 41 ಇಂದಿರಾ ಗಾಂಧಿ ಮಾಡಿದ್ರಲ್ಲ, ಅಲ್ಲಿ ನಿಮಗೆ ಏನ್ ಮಾಡಿದ್ರು ಅವರು? ಪ್ರಧಾನಮಂತ್ರಿಗಳ ಮೇಲೆ, ರಾಷ್ಟ್ರಪತಿಗಳ ಮೇಲೆ, ಉಪರಾಷ್ಟ್ರಪತಿಗಳ ಮೇಲೆ, ಸ್ಪೀಕರ್ ಮೇಲೆ ಕಾನೂನಿನಲ್ಲಿ ಯಾವುದೇ ರೀತಿಯ ವಿಚಾರಣೆ ನಡೆಸೋ ಆಗಿಲ್ಲ ಅಂತ ಹೇಳಿದ್ರು. ಅದು ನಿಮ್ಗೆ ಬದಲಾವಣೆ ಅಲ್ವಾ? ಅದೇನು ಅಮೆಂಡ್ಮೆಂಟಾ? ಬದಲಾವಣೆ ಅಲ್ವಾ? ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್. ನೆಕ್ಸ್ಟ್ ಇಂದಿರಾ ಗಾಂಧಿ ಅವರು ಬಾಬಾ ಸಾಹೇಬರ ಸಂವಿಧಾನದ ಮೂಲ ಪೀಠಿಕೆಯನ್ನೇ ಬದಲಾವಣೆ ಮಾಡಿ ಜಾತ್ಯತೀತವನ್ನ ಪದ ಸೇರಿಸಿದ್ರಲ್ಲ, ಅದು ಬದಲಾವಣೆ ಅಲ್ವಾ? ಇದನ್ನ ಕಾಂಗ್ರೆಸ್ ಅವ್ರು ಮಾಡ್ಕೊಂಡ್ ಬಂದಿದ್ದು. ಮೋದಿಜಿ ಅವ್ರು ಏನ್ ಮಾಡಿದ್ರಾಗಾರೆ? ಅಮೆಂಡ್ಮೆಂಟ್ ಅಂದ್ರೆ ಏನು ಅಂತ ಹೇಳ್ತೀನಿ ಕೇಳಿ. ಮೋದಿಜಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ನೋಡಿ 33% ವುಮೆನ್ ರಿಸರ್ವೇಶನ್ ಕೊಟ್ಟರು. ಎಲ್ಲಿ? ಲೋಕಸಭೆಯಲ್ಲಿ, ಅಸೆಂಬ್ಲಿ ಎಲೆಕ್ಷನ್ಸ್ ನಲ್ಲಿ. ನೋಡಿ, ಅದು ನಿಮಗೆ ಸಂವಿಧಾನದಲ್ಲಿ ಮಾಡುವಂತ ಚೇಂಜಸ್, ಅಂದ್ರೆ ತಿದ್ದುಪಡಿ. ಆಯ್ತಾ? ನೆಕ್ಸ್ಟ್ ಇದಾದ ನಂತರ SC/ST ರಿಸರ್ವೇಶನ್ ಅದನ್ನ 2030 ಎಕ್ಸ್ಟೆಂಡ್ ಮಾಡಿದ್ರು. ಅದು ಮೋದಿಜಿ ಅವರು ಮಾಡಿದ್ದು. ನೆಕ್ಸ್ಟ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ ರಿಸರ್ವೇಶನ್, ಅದು ಮೋದಿಜಿ ಅವರು ಮಾಡಿದ್ದು. ಅವ್ರು ಯಾವತ್ತೂ ಅಷ್ಟೇ ತನ್ನ ಸ್ವಾರ್ಥಕ್ಕೋಸ್ಕರ, ತನ್ನ ಚುನಾವಣೆಯನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಇಂದಿರಾ ಗಾಂಧಿ ರೀತಿ ಸಂವಿಧಾನದ ಮೂಲ ಆಶಯವನ್ನೇ ಬದಲಾವಣೆ ಮಾಡಿ ಬಾಬಾ ಸಾಹೇಬರ ಆಶಯಗಳ ವಿರುದ್ಧ ನಡ್ಕೊಂಡೇ ಇಲ್ಲ. ಇದೇ ಕಾಂಗ್ರೆಸ್ಗೂ ಬಿಜೆಪಿಗೂ ಇರುವಂತ ಡಿಫರೆನ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.